ಹಲೋ ಸ್ನೇಹಿತರೆ, ಇವತ್ತು ನಾವು ಕಡಲೆಬೇಳೆಯ ಪಾಯಸವನ್ನು ಹೇಗೆ ಮಾಡೋದಂತ ತಿಳಿದುಕೊಳ್ಳುವ. 1/4 ಕಪ್ ಕಡಲೆಬೇಳೆಯನ್ನು ತಗೊಂಡು ಅರ್ಧ ಕಪ್ ನೀರು ಸೇರಿಸಿ 3 ವಿಸಿಲ್ ಆಗೋಕೆ ಇಡಿ. ನೆನೆಸಿಟ್ಟಂತಹ 2 ಸ್ಪೂನ್ ಅಕ್ಕಿ, 1/4 ಕಪ್ ಆಗುವಷ್ಟು ತೆಂಗಿನಕಾಯಿ, ಇದೆಲ್ಲವನ್ನು ಮಿಕ್ಸ್ ಜಾರಿಗೆ ಹಾಕಬೇಕು. ಟೋಟಲ್ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸಿದ ಮೇಲೆ ಅದಕ್ಕೆ ನಾನು ಒಂದು ಏಲಕ್ಕಿಯನ್ನು ಹಾಕ್ತೇನೆ. ಗ್ರೈಂಡ್ ಮಾಡ್ತಾ ಇರುವ ಅದು ಸ್ಮೂತಾಗಿ ಗ್ರೈಂಡ್ ಆಗಿರಬೇಕು, ಹಾಗಾದರೆ ಮಾತ್ರ ನಮ್ಮ ಪಾಯಸ ಒಳ್ಳೆಯದಾಗ್ತದೆ. ನಾವು ಆಗಲೇ ಇಟ್ಟಂತಹ ಕುಕ್ಕರ್ 3 ವಿಸಿಲ್ ಆಗಿದೆ. ನೋಡುವ ಎಷ್ಟು ಬೆಂದಿದೆ ಅಂತ. ನೋಡಿ, ಇದು ಚೆನ್ನಾಗಿ ಬೆಂದು ಬಂದಿದೆ. ಕೈಯಲ್ಲಿ ಇಟ್ಟು ಒತ್ತಿದಾಗ ಅದು ತುಂಡಾಗ್ತದೆ. ಮತ್ತು ನಾವು ಒಂದು ಪಾತ್ರಕ್ಕೆ ನಾವು ಕಡಲೆಬೇಳೆ ಬೆಂದದನ್ನು ಹಾಕಿ ಅದಕ್ಕೆ ನಾವು ಆಗಲೇ ತಯಾರಿಸಿಟ್ಟಂತಹ ಅಕ್ಕಿಯ ಪೇಸ್ಟನ್ನು ಅದಕ್ಕೆ ಹಾಕಿ 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸಬೇಕು. ಬೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಮ್ಮ ಬೆಲ್ಲವೆಲ್ಲವೂ ಕರಗಬೇಕು. ದೆನ್ ಅದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಸಾಲ್ಟ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡಬೇಕು. ಆಚೆ ಕಡೆ ನಾವು ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಸೇರಿಸಿ ಅದಕ್ಕೆ ನಾವು ಗೋಡಂಬಿ ದ್ರಾಕ್ಷಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಹಾಕಿದ ದ್ರಾಕ್ಷಿ ಅದು ಊದಿಕೊಳ್ಬೇಕು, ಅಷ್ಟರವರೆಗೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಅದೆಲ್ಲವಾದ ನೋಡಿ, ನಮ್ಮ ಬೆಲ್ಲವೆಲ್ಲವೂ ಕರಗಿ ನಾವು ಮಾಡಿದಂತಹ ಇದು ಚೆನ್ನಾಗಿ ಬಂದಿದೆ. ಅದಕ್ಕೆ ನಾವು ಸೇಮಿಗೆಯನ್ನು ಸೇರಿಸಬೇಕು. 1 ಕಪ್ ಸೇಮಿಗೆಯನ್ನು ತಗೊಳ್ಬೇಕು. ನಾನು ಅದನ್ನು ದೊಡ್ಡದಾಗಿ ಇರಲಿ ಅಂತ ದೊಡ್ಡ ಮಾಡಿದ್ದೇನೆ. ನಿಮಗೆ ಬೇಕಾದರೆ ಚಿಕ್ಕದಾಗಿ ಅದನ್ನು ಹುಡಿ ಮಾಡಬೇಕು. ದೆನ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಅದನ್ನು 5-6 ನಿಮಿಷ ಬೇಯಲಿಕ್ಕೆ ಬೇಕಾಗಿ ನಾವು ಇಡಬೇಕು. ಆದಮೇಲೆ ನಾವು ಆಗಲೇ ತಯಾರಿಸಿಟ್ಟಂತಹ ಗೋಡಂಬಿ ದ್ರಾಕ್ಷಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನಿಮಿಷ ಅದನ್ನು ಇಟ್ಟಾದಮೇಲೆ ಅದನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟಾದಮೇಲೆ ಸ್ಟವ್ ಆಫ್ ಮಾಡಿ ನಾವು ಮಾಡಿದ ಪಾಯಸ ಇಲ್ಲಿಗೆ ರೆಡಿ ಆಗ್ತದೆ. ಇದನ್ನು ಮಾಡಲಿಕ್ಕೆ ತುಂಬಾ ಈಸಿ ಆ್ಯಂಡ್ ವೆರಿ ಟೇಸ್ಟಿ. ನೀವು ರುಚಿಯ ಪಾಯಸ ಮಾಡಲು ಬಯಸ್ತೀರಾ? ಹಾಗಾದರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.